ಚಿಕ್ಕಮಗಳೂರಿನಲ್ಲಿ ಮತ್ತೆ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇಡೀ ರಾತ್ರಿ ಪಟ್ಟಣದ ಜನರ ನಿದ್ದೆಗೆಡಿಸಿದವೆ ಕಾಡಾನೆಗಳು. 2 ಕಾಡಾನೆಗಳ ಹಾವಳಿಗೆ ಅಲ್ಲಿನ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಚಿಕ್ಕಮಗಳೂರಿನಲ್ಲಿ ಮತ್ತೆ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇಡೀ ರಾತ್ರಿ ಪಟ್ಟಣದ ಜನರ ನಿದ್ದೆಗೆಡಿಸಿದೆ ಕಾಡಾನೆಗಳು. 2 ಕಾಡಾನೆಗಳ ಹಾವಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಜನರು. ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣದಲ್ಲಿ ಘಟನೆ ನಡೆದಿದೆ. ಸರ್ಕಾರಿ ಕಾಲೇಜಿನ ಗೇಟ್ ಮುರಿದು ಒಳ ನುಗ್ಗಿದಂತಹ ಕಾಡಾನೆಗಳು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಗೇಟ್ ಧ್ವಂಸವನ್ನ ಮಾಡಿವೆ. ಕಾಡಾನೆಗಳ ಓಡಾಟಕ್ಕೆ ನಿವಾಸಿಗಳು ಇಡೀ ರಾತ್ರಿ ಜಾಗರಣೆಯನ್ನ ಮಾಡ್ತಿದ್ದಾರೆ. ಮನೆ ಗೇಟ್ ಮುರಿದು ಮನೆ ಅಂಗಳಕ್ಕೆ ನುಗ್ಗಲು ಯತ್ನಿಸಿದ್ದಾವೆ ಕಾಡಾನೆಗಳು. ಅಲ್ಲಿನ ಜನರು ಕೂಡ ಬಹಳಷ್ಟು ಭಯಭೀತರಾಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಶಾಲೆಯ ಗೇಟನ್ನು ಮುರಿದು ಹಾಕಿರೋದು, ಇದರ ಜೊತೆಗೆ ಮನೆಗಳ ಮುಂದೆ ಹಾಕಿರುವಂತಹ ಗೇಟು, ವಾಹನಗಳನ್ನು ಉಚ್ಕೊಂಡು ಹೋಗಿರುವಂಥದ್ದನ್ನೆಲ್ಲ ಕೂಡ ಗಮನಿಸ್ತಾ ಇದ್ದೀರಾ. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗೇಟನ್ನು ಧ್ವಂಸ ಮಾಡಿವೆ ಕಾಡಾನೆಗಳು. ಕಾಡಾನೆಯ ಓಡಾಟಕ್ಕೆ ನಿವಾಸಿಗಳು ಇಡೀ ರಾತ್ರಿ ಜಾಗರಣೆಯನ್ನ ಮಾಡ್ತಾ ಇದ್ದಾರೆ. ನಿದ್ದೆ ಬರ್ತಾ ಇಲ್ಲ ಅವ್ರಿಗೆ. ಯಾವಾಗ ಮನೆ ಗೇಟ್ಗಳನ್ನು ಮುರಿದುಕೊಂಡು ಮನೆ ಅಂಗಳಕ್ಕೆ ಬಂದು ತಲುಪಿ ಬಿಡ್ತಾವೋ ಅನ್ನೋ ಭಯ ಅಲ್ಲಿನ ಜನರಿಗೆ.